ಹಾವಿನ ಹುತ್ತದೊಳಗೆ ಯಾರಾದ್ರೂ ಕೈ ಹಾಕ್ತಾರ ಆದ್ಯ? ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ ಆದ್ಯ. ಅದ್ ಹಾಗಲ್ಲ ದೊಡ್ಡಮ್ಮ, ಜುಮ್ಕಿ ಬಿದ್ದೋಗಿತ್ತು. ಬಿದ್ದೋದ್ರೆ ಬಿದ್ದೋಗ್ತಿತ್ತು, ಇನ್ನೊಂದು ಜುಮ್ಕಿ ಮಾಡಿಸಿದ್ರಾಗ್ತಿತ್ತು. ಯಾರಾದ್ರೂ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತಾರ? ಎಂತ ಕೆಲಸ ಮಾಡಿದ್ಯಾ ಆದ್ಯ? ನಿನ್ಗೇನಾದ್ರೂ ಆದ್ರೆ ನಮ್ ಪರಿಸ್ಥಿತಿ ಏನಾಗ್ಬೇಕು ಹೇಳು? ಹುತ್ತದೊಳಗಡೆ ಕೈ ಹಾಕಿದ್ಯಾ? ಹುತ್ತದ ಬಗ್ಗೆ ನಿನ್ಗೇನ್ ಗೊತ್ತು ಅಂತ? ಅಮ್ಮ ರಾಜಲಕ್ಷ್ಮಿ, ನೀನಾದ್ರೂ ಹೇಳೋದಲ್ವಾ? ಎಲ್ರಿಗೂ ಒಂದೇ ಸಲ ಪ್ರಾಣ ಹೋದಾಗ ಆಯ್ತು. ಆದ್ಯ, ಹುತ್ತದಲ್ಲಿ ಕೈ ಯಾಕಮ್ಮ ಹಾಕಕ್ ಹೋದೆ? ನನ್ಗೇನೂ ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಯಾವ್ದಕ್ಕೂ ಒಳ್ಳೇದು. ಮೆಣಸಿನ್ಕಾಯಿನ ವಿಳೆದೆಲೆನ ಅಗದ್ ನೋಡು, ಅದು ಖಾರವಾಗಿ ಕಹಿಯಾಗಿ ಇತ್ತು ಅಂದ್ರೆ ನಿನ್ಗೇನೂ ಆಗಿಲ್ಲ ಅಂತ ಅರ್ಥ. ಇಲ್ಲಾಂದ್ರೆ ನಿನಗ್ ವಿಷ ಹತ್ತದ ಹಾಗೇನೆ. ನಾನ್ ತಗೊಂಡ್ ಬರ್ತೀನಮ್ಮ. ಆದ್ಯ, 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 ಏನಾಯ್ತು ಆದ್ಯ? ಅಯ್ಯೋ ಆದ್ಯ, 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 ಆದ್ಯ. ಆದ್ಯ, 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 ಆದ್ಯ. ಅಮ್ಮ ಆದ್ಯ, 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 ಅವನು ಆದ್ಯ, ಆದ್ಯ. ಆದ್ಯ, ಆದ್ಯ, ಅವನರೇ, ಹಾಸ್ಪಿಟಲ್ಗೆ ಅಷ್ಟು ಕರ್ಕೊಂಡು ದೂರ ಬನ್ನಿ. ಹೋಗೋ ಸಮಯ ಇಲ್ಲ. ಪಕ್ಕದಲ್ಲೇ ಒಬ್ರು ವೈದ್ಯರಿದ್ದಾರೆ. ಸರಿ ಬನ್ನಿ, ಬನ್ನಿ ಬನ್ನಿ, ಇಟ್ಕೊಳ್ಳಿ. ಬೇಗ. ಬೇಗ ಬೇಗ ಅಮ್ಮ, ನೀವೆಲ್ಲಿದ್ರಿ? ಬಂದೇ ಇರ್ರೆ. ಆದ್ಯ, ನೀವೇನಲ್ಲ ಹೋಗೋ ಅಗತ್ಯ ಇಲ್ಲ, ಸುಮ್ನೆ ಬನ್ನಿ. ಅದ್ ಹಾಗಲ್ವೇ ಪಾಪ. ನೀವೆಲ್ಲಿಗೆ? ಬನ್ನಿ. ಅದು ಹಾಗಲ್ಲ ಆದ್ಯ. ಮಲಗಬಾರದಮ್ಮ, ಎದ್ದೇಳ್ಬೇಕು. ಆದ್ಯ ಎದ್ದೇಳು, ಎದ್ದೇಳು, ಎದ್ದೇಳು. ಆದ್ಯ ಮಲ್ಕೋಬಾರ್ದು, ಎದ್ದೇಳು, ಎದ್ದೇಳು. ಆದ್ಯ, ಆದ್ಯ, ಆದ್ಯ ಮಲಗಬಾರ್ದಮ್ಮ, ನಿದ್ದೆ ಮಾಡಬೇಡ. ನೋಡು ನೋಡು ನೋಡು, ನನ್ನ ಜೊತೆಲಿ ಏನಾದ್ರೂ ಒಂದು ಮಾತಾಡ್ತಿರು, ಏನಾದ್ರೂ ಮಾತಾಡು. ಮಲ್ಕೋಬಾರ್ದು ಆದ್ಯ, ಸ್ವಲ್ಪ ಹೊತ್ತು ಎದ್ದಿರು. ಆದ್ಯ, ಆದ್ಯ, ನೋಡು ಎಚ್ಚರವಾಗಿರು. ಅಲ್ಲಿ ಆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಅನ್ಕೋತೀನಿ. ಒಂದ್ಸಲ ಅಲ್ಲಿ ನಿಲ್ಸಿ ನೋಡು. ಮಲಗಬೇಡಮ್ಮ. ಆದ್ಯ, ಆದ್ಯ, ಮಲಗಬಾರ್ದಮ್ಮ ಆದ್ಯ, ಸ್ವಲ್ಪ ಹೊತ್ತಡಿ. ಮಾವ. ಸೀನು, ಆ ಕಡೆ ಹೋಗಿ ನೋಡು. ಸರಿ ಮಾವ. ಆದ್ಯ ಮಲಗಬೇಡಮ್ಮ. ನೋಡು, ಏನಾದ್ರೂ ನನ್ನ ಜೊತೆಲಿ ಮಾತಾಡು. ಆದ್ಯ, ಆದ್ಯ, ಇಲ್ಲಿ ನೋಡು, ನನ್ನ ನೋಡು. ಮಾತಾಡು ಆದ್ಯ, ಏನಂದ್ರೆ? ನಾಗಯ್ಯ, ನಾನು ನಿಮಗೋಸ್ಕರನೇ ಹುಡುಕ್ತಿದ್ದೆ. ಒಂದು ನಿಮಿಷ ಬನ್ನಿ ಅಣ್ಣ, ಬನ್ನಿ.
ಅದ್ಯಾ 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 ಇಲ್ಲಿ ನೋಡು ಅದ್ಯಾ ಅವ್ರು ಇನ್ನೇನ್ ಬಂದ್ಬಿಟ್ರು ನೋಡು ನೋಡು ನನ್ನ ನೋಡು ಮಾವ ಇವ್ರೇನೆ. ನೋಡು ಬಂದ್ರು. ಇಳಿ ಇಳಿ ಇಳಿಯಮ್ಮ. ಸರಿಯಾದ ಸಮಯ ಕರ್ಕೊಂಡು ಬಂದು ಪ್ರಾಣನ ಕಾಪಾಡಿದ್ದಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈ ಹುಡುಗಿ ಸತ್ತೋಗ್ತಿದ್ಲು. ಅಂದ್ರೆ ಈಗ ಇವಳು ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ ಅಲ್ವಾ ನಾಗಯ್ಯನವ್ರೆ? ನನ್ನ ಆದ್ಯ ಕ್ಷೇಮವಾಗಿದ್ದಾಳಲ್ವಾ? ಇಲ್ಲಮ್ಮ, ಅವಳ ಮೇಲೆ ನಿಮ್ಗಿರೋ ಪ್ರೀತಿಯಿಂದ ಮೃತ್ಯುನ ಸ್ವಲ್ಪ ತಡೆಯೋದಿಕ್ಕಾಯ್ತು. ಆದ್ರೆ ಇವಳನ್ನ ಇನ್ನೂ ಅಕಾಲ ಮೃತ್ಯು ಹಿಂಬಾಲಿಸ್ತಾನೇ ಇದೆ. ಅಯ್ಯೋ, ಬದುಕಬೇಕು ಅಂದ್ರೆ ಇನ್ನೂ 24 ಗಂಟೆ ಕಾದ್ ನೋಡ್ಬೇಕಮ್ಮ. ನಾಗಯ್ಯ ಅವರೇ, ಹೇಗಾದ್ರೂ ಮಾಡಿ ಆದ್ಯನ ಈ ಗಂಡಾಂತರದಿಂದ ಪಾರಾಗೋ ಹೋಗಿ ಮಾಡಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಇವಳಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡಕ್ ಸಿದ್ಧರಾಗಿದ್ದೀವಿ. ಅವಳಿಗೇನು ಆಗದಿರೋ ಹಾಗೆ ನೋಡ್ಕೊಳ್ಳಿ. ನೋಡಿ ರಾಜಾರಾಮ್ ಅವರೇ, ಇವಾಗ ದುಡ್ಡಿನಿಂದ ಅವಳ ಪ್ರಾಣನ ಉಳಿಸೋದಿಕ್ಕಾಗಲ್ಲ. ಸಮಯ ಮುಗ್ದೋಗಿದೆ. ಅಷ್ಟಕ್ಕೂ ಇದೆಲ್ಲ ನನ್ನಿಂದಾನೇ ನಡೆದಿದ್ದು. ನಾನೇ ಅವಳನ್ನ ಅನಾವಶ್ಯಕವಾಗಿ ಹುತ್ತದ ಹತ್ರ ಕರ್ಕೊಂಡು ಹೋದೆ. ಅಷ್ಟಕ್ಕೂ ದೇವಸ್ಥಾನಕ್ಕೆ ಇವಳು ಬರೋದಕ್ಕೆ ಕಾರಣನೂ ಕೂಡ ನಾನೇ. ಆ ಹಾವು ನನ್ನನ್ನಾದ್ರೂ ಕಚ್ಚಿದ್ರೆ ಚೆನ್ನಾಗಿರ್ತಿತ್ತು. ರಾಜಲಕ್ಷ್ಮಿ, ಆದ್ಯನ್ಗೇನು ಆಗಲ್ಲ. ಅವಳು ಒಳ್ಳೆತನ ಅವಳನ್ನ ಕಾಪಾಡತ್ತೆ. ಅವಳು ಮತ್ತೆ ನಾರ್ಮಲ್ ಆಗ್ತಾಳೆ. ಇನ್ನು ಈ ಭಾರನ ಆ ನಾಗಲಕ್ಷ್ಮಿ ಮತ್ತೆ ಆ ಸುಬ್ರಹ್ಮಣ್ಯ ಸ್ವಾಮಿ ಮೇಲೆ ಹಾಕಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸರಿ, ಬೇಗ ಮಾಡಿ. ಶಿವ, ಗಂಗಾಧರ, ನನ್ನ ತಂಗಿ ಸಂಧ್ಯಾ ಬದುಕಿದ್ದಾಗ ಅವಳು ಎಲ್ಲಿದ್ರು ಸಂತೋಷವಾಗಿರ್ಲಿ ಅಂತ ಕೇಳ್ಕೊಳ್ತಿದ್ದೆ. ಆದ್ರೆ ಸಂಧ್ಯನಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ಅವಳ ಹಣೆ ಬರಹನ ನೀನು ಬದಲಾಯಿಸಿ ಬರೆದ್ಬಿಡು ಅಂತ ನಾನು ಎಷ್ಟು ಅಂಗಲಾಚಿ ಬೇಡ್ಕೊಂಡ್ರು ನೀನು ಬದಲಾಯಿಸ್ಲಿಲ್ಲ. ನನ್ನನ್ನ ದೊಡ್ಡಮ್ಮ ಅಂತ ಕರೆಯೋಕೆ ಆದ್ಯ ಎಷ್ಟು ದಿವಸ ತಗೊಂಡು, ಆದ್ರೀಗ ನನ್ನನ್ನ ದೊಡ್ಡಮ್ಮ ಅಂತ ಕರೀತಿದ್ದಾಳೆ. ಅಷ್ಟರಲ್ಲಿ ಅವಳಿಗೆ ಹಾವು ಕಚ್ಚಿ ಅವಳನ್ನ ದೂರ ಆಗೋ ಹಾಗೆ ಮಾಡ್ತಿದೆಯಲ್ಲ. ನೀನು ಹೇಗ್ ಮಾಡಿದ್ರೆ ನನಗೆ ಅನ್ಯಾಯ ಮಾಡ್ದಾಗಲ್ವಾ ಶಿವ? ನನ್ನ ಆದ್ಯನ್ಗೆ ಏನು ಆಗಬಾರ್ದು. ಅವಳು ಈ ಅಪಾಯದಿಂದ ಪಾರಾಗಬೇಕು. ನಾನು ಏನ್ ಮಾಡ್ಬೇಕು ಅಂತ ಹೇಳೋದನ್ನ ಮಾಡ್ತೀನಿ. ಆದ್ರೆ ಆದ್ಯನ್ ಮಾತ್ರ ನನ್ನಿಂದ ದೂರ ಮಾಡಬೇಡ ತಂದೆ.
ಅಮ್ಮ, ಆ ಶಿವನ ಆಜ್ಞೆ ಇಲ್ಲದೆ ಇರುವೆ ಕೂಡ ಕಚ್ಚಲ್ಲ ಅಂತ ಹೇಳ್ತಾರೆ. ಈ ಜಗತ್ನಲ್ಲಿ ಕರ್ತ ಕರ್ಮ ಕ್ರಿಯಾ ಎಲ್ಲ ಅವನೇ, ನಾವು ನಿಮಿತ್ತ ಮಾತ್ರ. ನಮ್ಮ ತಡ್ಕೊಳಕ್ಕಾಗದೆ ಇರೋ ದುಃಖ ಇರಬೇಕಾದ್ರೆ ಅಮ್ಮನವ್ರ ಮುಂದೆ ಕೆಂಡದ ಮೇಲೆ ನಡಿಬೇಕು. ಆಗ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಮಾನವ ಪ್ರಯತ್ನ ಮಾಡಮ್ಮ, ಆಮೇಲೆ ಮಿಕ್ಕಿದ್ನ ಆ ಪರಮೇಶ್ವರನೇ ನೋಡ್ಕೋತಾನೆ. ನನ್ನ ಮಗಳ ಆದ್ಯನಿಗೋಸ್ಕರ ಕೆಡ್ಡದ ಮೇಲೆ ನಡೆಯೋದೇನು? ನಾನು ಸುಟ್ಟು ಹೋಗೋದ್ರು ಸುಟ್ಟು ಸತ್ತು ಹೋಗ್ತೀನಿ. ಬರ್ತೀನಿ ಬರ್ತೀನಿ ಪುರೋಹಿತ. ಅಮ್ಮ, ತಂಗ್ಯವ್ವ, ಏನಮ್ಮ ಹೀಗೆಲ್ಲ ಆಗ್ತಿದೆ? ಅವಳನ್ನ ಮನೆಯಿಂದ ಆಚೆ ಕಳ್ಸೋಣ ಅಂತ ಅನ್ಕೊಂಡ್ರೆ ಆ ದೇವರ ಪ್ರಪಂಚದಿಂದನೇ ಆಚೆ ಕಳ್ಸಕ್ ನೋಡ್ತಿದ್ದಾನೆ. ಒಂದ್ ವೇಳೆ ಈಗೇನಾದ್ರೂ ಅವಳಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಒಂದು ಹುಡುಗಿನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂತ ಅಣ್ಣ ಆತಿಗೆ ಆ ದುಃಖದಿಂದ ಆಚೆ ಬರೋದಕ್ಕೆ 6 ತಿಂಗಳಾದ್ರೂ ಬೇಕು. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ನನ್ ಮಗನ್ ಮದ್ವೆ ಖಂಡಿತ ನಿಂತು ಹೋಗುತ್ತೆ. ಆಮೇಲೆ ಎಲ್ಲ ಸರ್ವನಾಶ ಆಗೋಗತ್ತೆ. ಅದನ್ ಬಿಡು ಪದ್ಮ, ನೀನು ನಿನ್ ಮಗನ್ ಬಗ್ಗೆ ಯೋಚಿಸ್ತಿದ್ಯಾ, ನಾನು ನನ್ನ ಸೊಸೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಆಗ್ಲೇ ಜಾನಕಿ ಅಳ್ತಿದ್ರೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಯಾವತ್ತೂ ಒಂದ್ ಮಾತು ಕೂಡ ಎದುರು ಮಾತಾಡ್ದೇನೆ ಈ ಮನೇನೇ ದೇವಾಲಯದ ಹಾಗೆ ನನ್ನ ಮಗನ್ನೇ ದೇವ್ರ ಹಾಗೆ ಪೂಜಿಸಿದ ನನ್ನ ಸೊಸೆಗೆ ಇವತ್ತೆಂಥ ಕಷ್ಟ ಬಂದಿದೆ. ಆ ಆದ್ಯಗೋಸ್ಕರ ಅಲ್ದೇ ಇದ್ರು ಕನಿಷ್ಠ ಜಾನಕಿಗೋಸ್ಕರನಾದ್ರೂ ಆದ್ಯ ಹುಷಾರಾಗ್ಬೇಕು ಅಂತ ಕೇಳ್ಕೊತಿದ್ದೀನಿ. ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ಜಾನ್ಕಕ್ಕ ಆ ಆದ್ಯ ವಿಷಯದಲ್ಲಿ ಬಿಟ್ರೆ ಉಳ್ದಿರೋ ಎಲ್ಲ ವಿಷಯದಲ್ಲೂ ನಾವು ಅಂದ್ರೆ ಅವಳಿಗೆ ತುಂಬಾ ಪ್ರೀತಿ. ಆ ಆದ್ಯಗೇನು ಆಗ್ಬಾರ್ದು ಅಂತ ನಾನು ಕೇಳ್ಕೊತಿದ್ದೀನಿ. ಏನ್ ಪಾರ್ವತಿ, ಅವಳಿಗೆ ಹಾವು ಕಚ್ಚಿದ್ದಕ್ಕೆ ನೀವೆಲ್ಲ ಬೇಡ್ಕೋತಿದ್ದೀರಲ್ಲ? ಅತ್ತಿಗೆಗೆ ನೀವ್ ಎಷ್ಟು ಗೌರವ ಕೊಡ್ತಿರೋ ಅದಕ್ಕಿಂತ ಜಾಸ್ತಿ ನಾನ್ ನಮ್ಮತ್ತಿಗೆ ಗೌರವ ಕೊಡ್ತೀನಿ. ಆದ್ರೆ ಅತ್ತಿಗೆ ಆ ಆದ್ಯನಿಗೆ ಮಾತ್ರ ಸಪೋರ್ಟ್ ಮಾಡ್ತಿರೋದು ನನ್ಗಿಷ್ಟ ಆಗ್ತಿಲ್ಲ. ಅಷ್ಟಕ್ಕೂ ಅವಳಿಗೋಸ್ಕರ ನಮ್ ಕಡೆ ತಿರುಗಿ ನೋಡೋದನ್ನು ಕೂಡ ಬಿಟ್ಟು ಬಿಟ್ಟಿದ್ದಾಳೆ. ಅದನ್ನ ನೆನೆಸ್ಕೊಂಡ್ರೆ ನನ್ಗೆ ಹೊಟ್ಟೆ ಉರಿಯತ್ತೆ. ಏನಕ್ಕ, ಆದ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನೀನಿಲ್ಲಿ ಸೀನು ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೀನ್ ಇಷ್ಟು ದಿನ ಆದ್ಯನ ಮೇಲೆ ಕೋಪದಲ್ಲಿ ಮಾತಾಡ್ತಿದ್ಯಾ ಅನ್ಕೊಂಡಿದ್ದೆ, ಆದರೆ ಅದರಲ್ಲಿ ನಿನ್ ಸ್ವಾರ್ಥ ಇದೆ ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ. ನಮ್ಮ ಮನೇಲಿ ಕಟ್ಟುಪಾಡುಗಳು ಸಂಪ್ರದಾಯ ಮಾತ್ರ ಅಲ್ಲ, ಸ್ವಾರ್ಥನೇ ಇಲ್ದಿರೋ ಸಂಬಂಧಗಳು ಕೂಡ ಇದಾವೆ ಅಂತ ತಿಳ್ಕೊ. ಅದಕ್ಕೇನೆ ನಾವೆಲ್ಲರೂ ಇಲ್ಲಿವರೆಗೂ ಖುಷಿಯಾಗಿರೋದು. ಅಣ್ಣ ಕೂಡ ನಿಂತರನೇ ಯೋಚನೆ ಮಾಡಿದ್ರೆ ನಾವೆಲ್ಲ ಇವತ್ತೆಲ್ಲಿರ್ತಿದ್ವಿ ಅಂತ ಗೊತ್ತಾ? ಅತ್ತೆಮ್ಮ, ಶಿವರಾಜು, ನೀವು ಇಲ್ಲಿದ್ದೀರಾ? ಅಲ್ಲಿ ಜಾನಕಮ್ಮ ಆದಿಗೋಸ್ಕರ ಕೆಂಡದ ಮೇಲೆ ನಡ್ತೀನಿ ಅಂತಿದ್ದಾಳೆ. ನಾನು ಎಷ್ಟು ಕೆಂಡಲ್ಲ, ತಡೆಯೋಣ ಬನ್ನಿ. ಅಯ್ಯಪ್ಪ, ಅಮ್ಮ ಚಾಮುಂಡಿ, ಇವತ್ತು ನನ್ನ ಆದ್ಯನ ಬದುಕಲ್ಲಿ ಏನೋ ದೊಡ್ಡ ಕಂಟಕ ಬಂದಿದೆ. ಅವಳ ಜೀವಕ್ಕೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ತಡ್ಕೊಳ್ಳಲ್ಲ ತಾಯಿ, ನಾನು ತಡ್ಕೊಳ್ಳಲ್ಲ. ಅವಳನ್ನ ಕಾಪಾಡು. ಜಾನಕಿ, ಏನ್ ಮಾಡ್ತಿದ್ಯಾ ನೀನು? ಈ ಕೆಲಸ ಒಬ್ಳು ಜವಾಬ್ದಾರಿ ಇರೋ ಸೊಸೆ ಮಾಡೋ ಕೆಲಸನಾ? ಇದು ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಿನ್ಗೇನಾದ್ರೂ ಆದ್ರೆ ನಮ್ಮನೆ ಪರಿಸ್ಥಿತಿ ಏನು ಜಾನಕಿ? ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅತ್ತೆ.
ಆದರೆ ನಾನು ಈ ಮನೆ ಸೊಸೆ ಅನ್ನೋದಕ್ಕೂ ಮೊದಲು ನಾನೊಬ್ಬಳೆ ಹೆಣ್ಣು, ಒಬ್ಬ ಮನುಷ್ಯಳು. ಅಂದ್ರೆ ರಾಜಾರಾಮ್ ಹೆಂಡತಿಗಿಂತ ಜಾನಕಿಯಾಗೆ ನಿನ್ ಮನ್ಸಲ್ಲಿ ಸ್ಥಾನ ಬೆಳೆಸ್ಕೊಂಡಿದ್ಯಾ? ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಜಾನಕಿ. ಅತ್ತೆ, ನೀವು ನನ್ನ ಬಗ್ಗೆ ಏನು ಬೇಕಾದರೂ ಅಂದ್ಕೊಳ್ಳಿ. ದ್ವೇಷಕ್ಕಿಂತ ಪ್ರಾಣ ಕಾಪಾಡೋದು ಮುಖ್ಯ ಅಂತ ನಾನು ಭಾವಿಸ್ತೀನಿ. ನಾನು ಕೆಂಡದ ಮೇಲೆ ನಡೆದ್ರೆ ಅಮ್ಮನವರ ಅನುಗ್ರಹದಿಂದ ಆದ್ಯ ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಅಂತ ನನಗೆ ನಂಬಿಕೆ ಇದೆ ಅತ್ತೆ. ದಯವಿಟ್ಟು ನನ್ನನ್ನು ತಡಿಬೇಡಿ ಅತ್ತೆ, ನಿಮ್ಮ ಧರ್ಮಯ್ಯ ಅಂತೀನಿ. ಜಾನಕಿ, ಅಯ್ಯೋ ತಂಗಮ್ಮ, ಅಮ್ಮ ತಂಗಿಯಮ್ಮ, ಬೇಡಮ್ಮ, ಬೇಡ, ನನ್ನ ಮಾತು ಕೇಳಮ್ಮ, ಬಂದ್ಬಿಡಮ್ಮ. ಅಮ್ಮ ತಾಯಿ, ನೀನೇ ಕಾಪಾಡಬೇಕು ತಾಯಿ. ಬೇಡಮ್ಮ, ಅಮ್ಮ ತಂಗಿಯಮ್ಮ, ಬೇಡಮ್ಮ. ಅದಕ್ಕೆ ತಂಗಿಯಮ್ಮ, ತಂಗಿಯಮ್ಮ, ಜಾನಕಿ, ಆದ್ಯಾಗೆ ಪ್ರಜ್ಞೆ ಬಂದು ನೋಡು ನಾಗಯ್ಯ. ಆದ್ಯ 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 ಅಮ್ಮ ಆದ್ಯ ಹುಷಾರಮ್ಮ. ನಾನು ಎಲ್ಲಿದ್ದೀನಿ? ಈ ಕಟ್ಟೇನು ಯಾರು ಕಟ್ಟಿದ್ದು? ಈ ಕಟ್ಟಿದ್ದು ನಾನಲ್ಲಮ್ಮ, ರಾಜಾರಾಮ್ ಅವರು. ಈ ಕಟ್ಟನ್ನೇನಾದ್ರೂ ಕಟ್ಟೆ ಇದ್ದಿದ್ರೆ ನೀನು ಸತ್ತೋಗ್ತಿದ್ದಮ್ಮ. ಇನ್ಮೇಲೆ ನಿನ್ಗೆ ಯಾವ ಸಮಸ್ಯೆನೂ ಇಲ್ಲ. ಹೌದು, ರಾಜಲಕ್ಷ್ಮಿಗೋಸ್ಕರ ಹೊತ್ತದೊಳಗೆ ಕೈ ಹಾಕ್ತೆ. ಹೀಗೆ ನಡೆದು ಹೋಯ್ತು. ಎಷ್ಟಕ್ಕೂ ದೊಡ್ಡಮ್ಮ ಎಲ್ಲಿ? ಆದ್ಯ, ನಿಂಗೇನಾದ್ರೂ ಆಗ್ಬಿಟ್ರೆ ಅಂತ ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಅಮ್ಮ ದೇವಸ್ಥಾನದಲ್ಲಿ ನಿನಗೋಸ್ಕರ ಕೆಂಡದ ಮೇಲೆ ನಡೀತಾ ಇದ್ದಾಳೆ.
ನೀನ್ ಹುಷಾರಾಗ್ಬೇಕು ಅಂತ ಬೇಡ್ಕೊಳ್ದೆ ಇರೋ ದೇವ್ರೇ ಇಲ್ಲ ಗೊತ್ತಾ. ಇವಾಗ ನೀನ್ ಹುಷಾರಾಗಿದ್ಯಾ, ಈಗ ನಂಗೆ ತುಂಬಾ ಖುಷಿ ಆಗ್ತಿದೆ ಆದ್ಯ. ಆದ್ಯ, ಇವಾಗ ಹೇಗಿದ್ಯಮ್ಮ? ಪರವಾಗಿಲ್ಲ ಚಿಕ್ಕಮ್ಮ, ಇವಾಗ ಚೆನ್ನಾಗಿದ್ದೀನಿ. ವಿಷದ ಹಾವು ಕಚ್ಚಿದ್ರು ಬೇಗ ಹುಷಾರಾಗ್ಬಿಟ್ಟೆ.